ಬೇರೆಯವರಿಗೂ ಡಬ್ ಮಾಡ್ತಾ ಹೋದ್ರ ಸರ್? ಬೇರೆ ಜಾಸ್ತಿ ರವಿ ಸರಿ ಬಿಟ್ರೆ ಜಾಸ್ತಿ ಇಲ್ಲ. ಅಂದರೆ ರವಿ ಸರ್ಗೆ ಇಷ್ಟ ಆಗ್ತಿರ್ಲಿಲ್ಲ ಅದು. ಯಾಕೆಂದ್ರೆ ಬೇರೆಯವ್ರಿಗೆ ನಾನು ಅವ್ರು ಹೇಳೋರು ನೀನೇ ಯಾವ್ದಾರು ಸಿನಿಮಾಲ್ ಪಾರ್ಟ್ ಮಾಡಿದ್ರು ನಿನ್ನ ವಾಯ್ಸ್ ಯೂಸ್ ಮಾಡೋ ಆಗಿಲ್ಲ, ಯಾಕೆಂದ್ರೆ ನಿನಗೆ ನಾನು ವಾಯ್ಸ್ ಕೊಟ್ಟಿದ್ದೀನಿ ಅನ್ಕೊಂಡ್ಬಿಡ್ತಾರೆ ಜನ ಅಂತ. ಕರೆಕ್ಟ್. ಸೊ ನಿನ್ನ ವಾಯ್ಸು ಈಗ ನನ್ನ ವಾಯ್ಸ್ ಆಗಿಬಿಟ್ಟಿದೆ, ಇನ್ನು ಎಲ್ಲೂ ಅದು ಹೋಗಬಾರ್ದು ಅಂತ. ಆಮೇಲೆ ಅಲ್ಲಿ ಬಿಟ್ಟ ಮೇಲೆ ಶಿವರಾಮ್ ಅವರಿಗೆ ಒಂದೆರಡು ಸಿನಿಮಾಲ್ ಮಾತಾಡಿದೆ, ಸುನೀಲ್ಗೆ ಒಂದು ಎರಡು ಸಿನಿಮಾಲ್ ಮಾತಾಡಿದ್ದೆ ಅಷ್ಟೇ. ಇನ್ನೇನು ವಿಶೇಷವಾಗಿ ಇನ್ನೇನು ಪಟ್ಟಾಭಿರಾಮ ರೆಡ್ಡಿ ಅವರ ದೇವರ ಕಾಡು ಚಿತ್ರದಲ್ಲಿ ಅಬ್ರಹಾಂ ಅಂತ ಒಬ್ಬ ಹೊಸ ನಟ, ಅವನಿಗೆ ವಾಯ್ಸ್ ಕೊಟ್ಟು ನಂಗೆ ತುಂಬ ಇಷ್ಟವಾಗಿದ್ದದು ಆ ಡಬ್ಬಿಂಗ್. ಕಮಲ್ ಹಾಸನ್ಗೆ ವಾಯ್ಸ್ ಕೊಟ್ಟಿದ್ದು. ಹಾಂ ಸರ್, ಕಮಲ್ ಹಾಸನ್ ಅವ್ರದ್ದು ಯಾವುದು ಸರ್? ಅದು ಆಗ ರೋಷ ದ್ವೇಷ ಅಂತ ಇಟ್ಟಿದ್ರು, ಆಮೇಲೆ ಅರುಣೋದಯ ಅಂತೇನೋ ಅರುಣೋದಯ. ಅರುಣೋದಯ ಸಿನಿಮಾ ಅದು ಬರಲಿಲ್ಲ ಅಂತೆ ಆ ಸಿನಿಮಾ. ಹೌದಾ? ನನಗೆ ಗೊತ್ತಿಲ್ಲ. ಅದು ಚೆನ್ನೈಗೆ ಹೋಗಿ ನಾನು ಡಬ್ಬಿಂಗ್ ಮಾಡಿ ಬಂದಿದ್ದು. ಈ ಎರಡು ಪಾತ್ರಗಳು, ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಸಂಪೂರ್ಣ ಭಿನ್ನವಾದಂತಹ ವಾಯ್ಸ್ ಇರಬೇಕಾಗಿತ್ತು. ಅದಕ್ಕೋಸ್ಕರ ಒಂದು ವಾಯ್ಸು ಈ ತರಹದ ಗೊಗ್ಗರು ಧ್ವನಿಯನ್ನು ಮಾಡಿಕೊಂಡು ನನ್ನ ಧ್ವನಿಯನ್ನು ಬದಲಿಸ್ಕೊಂಡು ಮಾತಾಡಿದ್ದೆ. ಅದು ಎಷ್ಟು ಹಿಂಸೆ ಆಗೋಯ್ತು ಅಂತಂದ್ರೆ ಆಮೇಲೆ ಥ್ರೋಟ್ ಇನ್ಫೆಕ್ಷನ್ ಆಗಿ ಒಂದು ವಾರ ನರಳಿದ್ದೆ ನಾನು. ಅದು ಅನುಭವ ಚೆನ್ನಾಗಿತ್ತು. ಕಮಲ್ಗೆ ವಾಯ್ಸ್ ಕೊಡೋದು ಅಂತಂದರೆ ಅದು ಇಷ್ಟ ಆಗಿದ್ದದು. ಬಟ್ ಅದು ಯಾಕೋ ಅದು ರಿಲೀಸ್ ಆಗಲಿಲ್ಲ ಕಾರಣಾಂತರದಿಂದ.